ವಾಕ್ಯ ಯಾರಾದರೂ ಓದೋಣ. ಓದಿ ಬ್ರದರ್. ವಿಶ್ವಾಸವಿಟ್ಟು ನೀಚ ಸ್ಥಾನ ಪಡೆಯುವವನು ಜೀವೋದ್ಧಾರ ಹೊಂದುವನು, ವಿಶ್ವಾಸಿಸದೇ ಇರುವವನು ಖಂಡನೆಗೆ ಗುರಿಯಾಗುವನು. 17-18 ವಿಶ್ವಾಸಿಸುವುದರಿಂದ ಈ ಅದ್ಭುತ ಕಾರ್ಯಗಳು ಆಗುವವು. ಅವರು ನನ್ನ ಹೆಸರಿನಲ್ಲಿ ದೆವ್ವಗಳನ್ನು ಬಿಡಿಸುವರು, ಹೊಸ ಭಾಷೆಗಳಲ್ಲಿ ಮಾತನಾಡುವರು, ಕೈಗಳಿಂದ ಸರ್ಪಗಳನ್ನು ಎತ್ತಿದರೂ ವಿಷ ಪದಾರ್ಥಗಳನ್ನೇನಾದರೂ ಕುಡಿದರೂ ಯಾವ ಹಾನಿಯೂ ಅವರಿಗಾಗದು. ಪ್ರೀತಿಯ ಸಹೋದರ ಸಹೋದರಿ, ಎರಡು ವಾಕ್ಯ ನಮಗೆ ಹೇಳುತ್ತದೆ. ವಿಶ್ವಾಸಿಸುವುದರಿಂದ. ಯಾವ ವಿಶ್ವಾಸ? ಯೇಸುವಿನ ನಾಮದಲ್ಲಿ ವಿಶ್ವಾಸ ಇಡುವುದರಿಂದ ಅದ್ಭುತಗಳು ನಡೆಯುತ್ತದೆ. ಯಾರು ಅದ್ಭುತಗಳನ್ನು ಮಾಡುವುದು? ದೇವರ ವಾಕ್ಯದಲ್ಲಿ ವಿಶ್ವಾಸವಿಟ್ಟು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡುವಾಗ ಅದ್ಭುತಗಳು ನಡೆಯುತ್ತದೆ. ವಿಷ ಪದಾರ್ಥಗಳೇನಾದರೂ ಕುಡಿದರೂ, ಸರ್ಪಗಳನ್ನು ಕೈಗಳಿಂದ ಎತ್ತಿದರೂ ಯಾವ ಹಾನಿಯೂ ಅವರಿಗೆ ಆಗದು. ಏಕೆಂದರೆ ಪ್ರೀತಿಯ ಸಹೋದರ ಸಹೋದರಿಯರೇ, ರೋಮದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 10-11 ವಾಕ್ಯ ಹೇಳ್ತದೆ, ಯೇಸು ಕ್ರಿಸ್ತರ ನಾಮದಲ್ಲಿ ಸೇರುವವರು ಪವಿತ್ರ ಆತ್ಮ ಭರಿತರಾಗುತ್ತಾರೆ. ಓದಿ ಬ್ರದರ್ ವಾಕ್ಯ. ರೋಮ 8ನೇ ಅಧ್ಯಾಯ 10ನೇ ವಾಕ್ಯ 11ನೇ ವಾಕ್ಯ, 2 ವಾಕ್ಯ ಬೇಗ. ಹೌದು, ಹೃದಯಪೂರ್ವಕವಾಗಿ ವಿಶ್ವಾಸಿಸುವವನು ದೇವರೊಡನೆ ಸತ್ಸಂಬಂಧವನ್ನು ಪಡೆಯುತ್ತಾನೆ. ಹೃದಯಪೂರ್ವಕವಾಗಿ ವಿಶ್ವಾಸಿಸುವವನು ದೇವರೊಂದಿಗೆ ಸಂಬಂಧವನ್ನು ಪಡೆಯುತ್ತಾನೆ. ಬಾಯಿಂದ ನಿವೇದಿಸುವವನು ಜೀವೋದ್ಧಾರ ಹೊಂದುತ್ತಾನೆ. ರೋಮ 8:10-11ನೇ ವಾಕ್ಯ. ಯೇಸು ನಿಮ್ಮಲ್ಲಿ ವಾಸಿಸಿದರೆ ಪಾಪದ ನಿಮಿತ್ತ ನಿಮ್ಮ ಶರೀರ ಮರಣಕ್ಕೆ ಗುರಿಯಾಗಿದ್ದರು ನೀವು ದೇವರೊಡನೆ ಸಂಬಂಧವನ್ನು ಪಡೆದಿರುವುದರಿಂದ ಪವಿತ್ರಾತ್ಮ ನಿಮಗೆ ಜೀವಾಳವಾಗಿರುತ್ತಾರೆ. ಇನ್ನೊಂದು ವಾಕ್ಯ. ಯೇಸುವನ್ನು ಮರಣದಿಂದ ಎಬ್ಬಿಸಿದ ದೇವರ ಪವಿತ್ರಾತ್ಮ ನಿಮ್ಮಲ್ಲಿ ನೆಲೆಗೊಂಡಿರಲಿ. ಆಗ ಕ್ರಿಸ್ತ ಯೇಸುವನ್ನು ಮರಣದಿಂದ ಎಬ್ಬಿಸಿದ ದೇವರ ನಿಮ್ಮಲ್ಲಿ ನೆಲೆಗೊಂಡಿರುವ ಆತ್ಮನ ಮುಖಾಂತರ ನಿಮ್ಮ ನಶ್ವರ ದೇಹಗಳಿಗೂ ಜೀವ ನೀಡುವರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೀತಿಯ ಸಹೋದರ ಸಹೋದರಿಯರೇ, ಪವಿತ್ರ ಆತ್ಮರೇ ನಮ್ಮ ಶರೀರದ ದೇವರು. ಪವಿತ್ರಾತ್ಮರೇ ನಮ್ಮ ಶರೀರದ ಪೋಷಕರು. ಪವಿತ್ರಾತ್ಮರೇ ನಮ್ಮ ಪ್ರಾರ್ಥನೆ. ಪವಿತ್ರಾತ್ಮರು ಇಲ್ಲದೆ ನಾವು ಪ್ರಾರ್ಥಿಸುವುದಾದರೆ ಆ ಪ್ರಾರ್ಥನೆಗೆ ಶಕ್ತಿ ಇಲ್ಲ. ಆದ್ದರಿಂದ ದೇವರ ವಾಕ್ಯ ನಮಗೆ ಹೇಳ್ತದೆ ನೋಡಿ, ಸಮಾರ್ಯ ಸ್ತ್ರೀ ಯೇಸು ಕ್ರಿಸ್ತರೊಡನೆ ಮಾತನಾಡುವಾಗ ಆಕೆ ಪವಿತ್ರಾತ್ಮ ಭರಿತಳಾದರು. ಜ್ಞಾನೋಕ್ತಿಗಳು 1:23 ವಾಕ್ಯ ಹೇಳ್ತದೆ, ದೇವರ ವಾಕ್ಯವನ್ನು ಆಲಿಸುವಾಗ ಪವಿತ್ರಾತ್ಮರು ಬರ್ತಾರೆ. ದೇವರ ವಾಕ್ಯದಲ್ಲಿ ಪರಿಪೂರ್ಣವಾಗಿ ಪವಿತ್ರಾತ್ಮರ ಶಕ್ತಿ ಉಂಟು. ಆದ್ದರಿಂದ ಪವಿತ್ರಾತ್ಮ ಭರಿತವಾದ ನಾವು, ದೇವರ ವಾಕ್ಯ ತುಂಬಲ್ಪಟ್ಟಿರುವ ನಾವು, ದೇವರ ಅಭಿಷೇಕದಿಂದ ತುಂಬಲ್ಪಟ್ಟಿರುವ ನಾವು ಈ ಸಮಯದಲ್ಲಿ ಈ ಕರ್ನಾಟಕ ರಾಜ್ಯಕ್ಕಾಗಿ ಒಂದೊಂದು ಉದ್ದೇಶಕ್ಕಾಗಿ ಪ್ರಾರ್ಥನೆ ಮಾಡುವಾಗ ಅದ್ಭುತಗಳನ್ನು ದೇವರು ಮಾಡ್ತಾರೆ. ಆದ್ದರಿಂದ ನಾವು ಈ ಸಮಯ ಎದ್ದು ನಿಂತು ನಾವು ಕರ್ನಾಟಕ ರಾಜ್ಯಕ್ಕಾಗಿ ಪ್ರಾರ್ಥಿಸೋಣ. ಎದ್ದು ನಿಲ್ಲೋಣ.